ಅಸ್ಸಾಂ ಚುನಾವಣಾ ಅಖಾಡಕ್ಕೆ ಬಂಡೆ ಎಂಟ್ರಿ ಆಗಿದ್ದಾರೆ. ಅಸ್ಸಾಂ ಚುನಾವಣೆಯನ್ನು ಸರಿಯಾದ ರೀತಿಯಲ್ಲಿ ಎದುರಿಸಬೇಕಾಗಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅನ್ನು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಆಟವನ್ನು ಗೇಮ್ ಪ್ಲಾನ್ಗಳನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್. ಅಸ್ಸಾಂನಲ್ಲಿ ಡಿ ಕೆ ಶಿವಕುಮಾರ್ ಆಟವನ್ನು ಶುರು ಮಾಡ್ಕೊಂಡಿದ್ದಾರೆ ತಮ್ಮದೇ ಆದಂತಹ ರೀತಿಯಲ್ಲಿ. ಚುನಾವಣಾ ನಿರೀಕ್ಷೆಗಾಗಿ ಅಥವಾ ವೀಕ್ಷಕನಾಗಿ ಕರ್ನಾಟಕದ DCM ಭಾಗಿಯಾಗ್ತಾ ಇದ್ದಾರೆ. ಕರ್ನಾಟಕ DCM ಹೆಗಲಿಗೆ ಅಸ್ಸಾಂ ಚುನಾವಣೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನೀವು ನಡೆಸ್ಕೊಂಡು ಹೋಗಿ ಅಂತ. ಕಾಂಗ್ರೆಸ್ ಸಂಘಟನೆಗೆ ಹೊಸ ಚೈತನ್ಯ ನೀಡಲು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಬದಲಾಗುತ್ತಾ ಹಾಗಾದ್ರೆ ಚುನಾವಣಾ ಸಮೀಕರಣ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಲ್ಲಿ? ಮಾರ್ಚ್ ಏಪ್ರಿಲ್ನಲ್ಲಿ ಹೈ ವೋಲ್ಟೇಜ್ ಕದನ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಸ್ಸಾಮನ್ನ ಗೆಲ್ಲಲು ಕಾಂಗ್ರೆಸ್ನಿಂದ ಕರ್ನಾಟಕ ಮಾದರಿಯ ತಂತ್ರ ನಡೀತಾ ಇದೆ. ಕರ್ನಾಟಕದಲ್ಲಿ ಕೊಟ್ಟಂತಹ ಗ್ಯಾರಂಟಿ ಮಾದರಿ ಅಸ್ಸಾಂನಲ್ಲಿಯೂ ಕೂಡ ಪ್ರಯೋಗಿಸೋಕೆ ಕಾಂಗ್ರೆಸ್ ಚಿಂತನೆಯನ್ನು ಮಾಡ್ತಾ ಇದೆ. ಗುವಾಹಟಿಯಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆ ಮಿಂಚ್ತಾ ಇದ್ದಾರೆ ಡಿ ಕೆ. ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಪ್ಲಾನ್ಗಳನ್ನು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಸಾಕಷ್ಟು ಮಹತ್ವವನ್ನು ವಹಿಸಿದರು. ಅದನ್ನು ಗಮನಿಸಿದಂತಹ ಹೈಕಮಾಂಡ್ ಈಗ ಅಸ್ಸಾಂ ಚುನಾವಣೆಯಲ್ಲೂ ಕೂಡ ಅವರ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಅಲ್ಲಿ ತಮ್ಮ ಸರ್ಕಾರವನ್ನು ತರುವಂತಹ ಯೋಚನೆಯನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಅಸ್ಸಾಂಗೆ ಕರೆಸ್ಕೊಂಡಿದೆ ಡಿ ಕೆ ಶಿವಕುಮಾರ್ ಅವರನ್ನು. ಯಾಕಂದರೆ ಸಾಕಷ್ಟು ರಾಜಕೀಯವಾದಂತಹ ತಂತ್ರವನ್ನು ಹೊಂದಿರುವಂತಹ ನಾಯಕ. ಕರ್ನಾಟಕದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ, ಆದರೆ ಅಸ್ಸಾಂನಲ್ಲಿ ಹೋಗಿ ಇದರ ಬಗ್ಗೆ ಅಲ್ಲಿ ಏನು ಮಾಡಬೇಕು, ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡಬೇಕು, ಏನೇನಿದೆ ವಿಚಾರಗಳು, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಅಲ್ಲಿಗೆ ಕರೆಸಿ ಏನು ಮಾಡಬಹುದು, ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಆದಂತಹ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಂಘಟನೆಯನ್ನು ಮಾಡೋದಕ್ಕೆ ಒಂದು ಹೊಸ ಚೈತನ್ಯವನ್ನು ತರೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಏನಾದರೂ ಅವರು ಮಾಡಿದಂತಹ ರೀತಿಯಲ್ಲಿ ಅಥವಾ ಹಾಕಿದಂತಹ ಯೋಜನೆಗಳು ವರ್ಕೌಟ್ ಆದರೆ ಚುನಾವಣೆಯ ಫಲಿತಾಂಶ ಏನಾಗಿರುತ್ತೆ, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಹೀಗಿರುವಾಗ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡೇ ಹೋಗಿದ್ದಾರೆ. ಮಾರ್ಚ್ ಏಪ್ರಿಲ್ನಲ್ಲಿ ಹೈ ವೋಲ್ಟೇಜ್ ಕದನ ಇರೋದ್ರಿಂದ ಅಸ್ಸಾಂನನ್ನು ಗೆಲ್ಲಿಸಲೇಬೇಕು. ಡಿ ಕೆ ಶಿವಕುಮಾರ್ ಅವರ ಒಂದು ತಾಕತ್ತನ್ನು ಅಲ್ಲಿ ತೋರಿಸೋಕೆ ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿರುವಂತಹ ಸಾಕಷ್ಟು ವಿಚಾರಗಳು ಚರ್ಚೆಗಳನ್ನು ಬದಿಗೊತ್ತಿ ಈಗ ಅಸ್ಸಾಂ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಕ್ರಿಯವಾಗಿ ಪಾಲ್ಗೊಂಡು ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋಕೆ ಶ್ರಮಿಸ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಜೊತೆ ಓಡಾಡ್ತಾ ಇದ್ದಾರೆ. ನಿನ್ನೆ ತಾನೇ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಬಂದರು. ಆ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ದರು, ಅವ್ರ ಜೊತೆ ಇದ್ದರು. ಅವ್ರ ಜೊತೆ ಈಗ ಪ್ರಚಾರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಇರ್ತಾರೆ. ಅಸ್ಸಾಂನ ಚುನಾವಣೆ ಪ್ರಚಾರ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅಲ್ಲಿದ್ದು ಯಾವ ರೀತಿಯಲ್ಲಿ ಭಾಗಿಯಾಗ್ತಾರೋ, ಏನೇನು ಗೆಲ್ಲೋಕೆ ತಂತ್ರಗಳನ್ನು ಮಾಡಬೇಕು, ಯಾವ ನಾಯಕರನ್ನು ಒಗ್ಗೂಡಿಸಿಕೊಳ್ಬೇಕು, ಕರ್ನಾಟಕದಲ್ಲಿ ನಾವು ಏನು ಮಾಡಿದ್ವಿ, ಏನು ಪ್ಲಾನ್ ನಮಗೆ ವರ್ಕೌಟ್ ಆಯ್ತು, ಅಲ್ಲಿರುವಂತಹ ಅಸ್ಸಾಂ ನಾಯಕರಿಗೆ ಕಾಂಗ್ರೆಸ್ ನಾಯಕರೇ ಈ ವಿಚಾರಗಳನ್ನು ತಿಳಿಸ್ತಾರೆ. ನಾವು ಈ ರಾತ್ರಿಯಾಗಿ ಮಾಡ್ತಾ ಹೋಗಿದ್ವಿ, ಅದಕ್ಕೆ ನಾವು ಗೆದ್ವಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.